स्वामी समर्थ श्री अक्कलकोट श्री स्वामी समर्थ सेवा कन्नड यूट्यूब ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲರಿಗೂ ಸ್ವಾಮಿ ಸೇವೆಯನ್ನು ಮಾಡ್ಕೋದ್ರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕೋದ್ರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಇದೇ ರೀತಿ ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಕೂಡಿ ಪ್ರಸಾರ ಮಾಡೋದನ್ನ ಹೇಳ್ಕೊತಾ ಇವತ್ತಿನ ಒಂದು ವಿಡಿಯೋನ ಆರಂಭ ಮಾಡ್ತೀನಿ. ಇವತ್ತು ನಾಳೆ ಗುರುವಾರ ಒಂದು ಸಣ್ಣ ಪುಟ್ಟ ನಮ್ಮ ಜೀವನದಾಗ ಚೇಂಜಸ್ಗಳನ್ನು ನಾವು ಮಾಡ್ಕೋದ್ರಿಂದ ಯಾವ ರೀತಿ ಸ್ವಾಮಿ ಅನುಗ್ರಹ ಆಗ್ತೈತಿ ಅಥವಾ ಏನೋ ಒಂದು ರೀತಿ ಬದಲಾವಣೆ ಆಗ್ತೈತಿ ಅನ್ನೋದಕ್ಕೆ ಇವತ್ತು ಒಂದು ಸಣ್ಣ ಪುಟ್ಟ ಉಪಯೋಗನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದ್ರೆ ಅನೇಕ ವರ್ಷಗಳಿಂದ ನಾನು ಇದನ್ನು ಮಾಡ್ಕೊತ ಬಂದೆನು. ಹಾಗಾಗಿ ಇವತ್ತು ಆ ಉಪಯೋಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮೊದಲನೇದಾಗಿ ಸ್ವಾಮಿ ಸೇವೆ ಬಗ್ಗೆ ಹೆಚ್ಚಿನ ಕಮೆಂಟ್ಗಳು ಮಾಡ್ಕಿದ್ರೆ ಅದಕ್ಕೆಲ್ಲರೂ ಧನ್ಯಗಳು. ಯಾಕಂದ್ರೆ ಸ್ವಾಮಿ ಸೇವೆ ಬಗ್ಗೆ ಆಸಕ್ತಿಯನ್ನು ತೋರಿಸ್ಕೊದ್ರಿ, ಸ್ವಾಮಿ ಸೇವೆಯನ್ನು ಮಾಡ್ಬೇಕನ್ನೋ ಒಂದು ಆಸೆಯನ್ನು ನೀವೆಲ್ಲರೂ ತೋರಿಸ್ಕಿದ್ರಿ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ರಷ್ಟೇ. ಈಗ ಮೊದಲನೇದಾಗಿ ನೋಡಿ, ಗುರುವಾರ ಅಂದ್ಕೂಡಲೇ ನಮ್ಮೆಲ್ಲರಿಗೂ ಖುಷಿ. ಸ್ವಾಮಿ ಮಹಾರಾಜರ ವಾರ ಇರ್ತೈತಿ. ಆ ದಿವಸ ಸ್ವಾಮಿ ಮಹಾರಾಜರ ಅನೇಕ ಸೇವೆಗಳನ್ನ ಮಾಡ್ತೇವೆ. ಗುರುಚರಿತೆ 18ನೇ ಅಧ್ಯಾಯ ಓದ್ತಿರ್ತೇವೆ, ಗೋರಕಷ್ಟೋದ್ರ ಸ್ತೋತ್ರ ಓದ್ತಿರ್ತೇವೆ, ಸ್ವಾಮಿ ಮಹಾರಾಜರ ಆರತಿ ಮಾಡ್ತಿರ್ತೇವೆ. ಅದೇ ರೀತಿ ನಮ್ಮ ಮನ್ಯಾಗ ನಾವು ಗುರುವಾರ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ವಿಶೇಷ ದಿನಗಳಲ್ಲಿ ನಾವು ಹರ್ಸಲ್ಕ ಅರಿಶಿನ ಲೇಪನ ಮಾಡೋದು. ಅರಿಶಿನ ಲೇಪನ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಮನ್ಯಾಗ ನಾವು ಎಲ್ಲ ಮನೆಯ ಮಂದಿ ಪ್ರತಿಯೊಬ್ಬರು ದುಡಿಕತ್ರು ಆರ್ಥಿಕ ಸಂಕಷ್ಟ ಅನ್ನೋದು ದೂರ ಆಗೋಲ್ಲ, ಆರ್ಥಿಕ ಸಮಸ್ಯೆ ಅನ್ನೋದು ಎದುರಾಗ್ತಿರ್ತೈತಿ. ಯಾಕಂದ್ರೆ ನಾವು ಎಲ್ಲೋ ಒಂದು ನಮ್ಮ ಮನ್ಯಾಗ ನಕಾರಾತ್ಮಕ ಶಕ್ತಿ ಇರ್ತೈತಿ, ಎಲ್ಲೋ ಒಂದು ಕೆಲವೊಂದು ನಮ್ಗೆ ಗೊತ್ತಿಲ್ಲದನ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಿರ್ತೇವೆ. ಅಥವಾ ದುಡ್ಡನ್ನು ಉಳಿತಾಯ ಮಾಡೋದು ನಮ್ಗೆ ಯಾವ ರೀತಿ ಅನ್ನೋದು ಪ್ಲ್ಯಾನಿಂಗ್ ಕೂಡ ಅರ್ಥ ಆಗೋಲ್ಲ. ಹಾಗಾಗಿ ಅರಿಶಿನ ಲೇಪನವನ್ನು ಮಾಡುವುದರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ಮನೆಯಾಗೆ ಎಂಟ್ರಿ ಆಗುವಂಥ ನಕಾರಾತ್ಮಕ ಎನರ್ಜಿ ಏನಿದಿಲ್ಲ ಅದು ಅಲ್ಲೇ ನಷ್ಟ ಆಗ್ತೈತಿ. ನಮ್ಮ ಮನ್ಯಾಗ ಎಲ್ಲರೂ ಮನ್ಯಾಗಂತೂ ಈಗ ನಾವು ಪ್ರತಿಯೊಬ್ಬರು ನಮ್ಮ ಮನ್ಯಾಗ ನೋಡಿದಂದ್ರೆ ಹೊರಸಲಂತೂ ಇರತ್ತವ ಕಂಪಲ್ಸರಿ. ಹೊರಸಲ್ಕ ಆ ರೀತಿ ಪ್ರತಿನಿತ್ಯ ನಾವು ಹರಸಲ್ ಪೂಜೆಯನ್ನು ಮಾಡ್ತಿರ್ತೇವೆ. ಅದೇ ರೀತಿ ಗುರುವಾರಕ್ಕೆ ಶುಕ್ರವಾರ ಕೂಡ ನೀವು ಮಾಡ್ಬೋದು. ಹುಣ್ಣಿಮೆ ಅಮಾವಾಸ್ಯೆ ವಿಶೇಷ ದಿನಗಳಲ್ಲಿ, ವಿಶೇಷ ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮನೆಯನ್ನು ಎಷ್ಟು ಅಲಂಕಾರ ಮಾಡ್ತಿರ್ತೇವೆ. ಅದೇ ರೀತಿ ಇದೊಂದು ಅರಿಶಿನ ಲೇಪನ ಮಾಡೋದ್ರಿಂದ ಒಂದು ನಮ್ಮ ಮನೆ ಅತ್ಯಂತ ಸುಂದರವಾಗಿ ಕೂಡ ಕಾಣ್ತಿದೆ. ಅದರಿಂದ ಸಕಾರಾತ್ಮಕ ಊರ್ಜೆ ಕೂಡ ನಿರ್ಮಾಣ ಆಗ್ತೈತಿ. ಆ ನಂತರ ನಾವು ಯಾವ ರೀತಿ ಮಾಡ್ಬೇಕಪ್ಪ ಅರಿಶಿನ ಲೇಪನ ಅಂದರೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ತೊಗೊರಿ. ನಿಮ್ಮ ಮನ್ಯಾಗ ಯಾವ್ದು ಅಡಿಗೆ ಯೂಸ್ ಮಾಡ್ತೀರ ಅದರಿಂದ ಒಂದು ಸ್ವಲ್ಪ ಸಪ್ರೇಟ್ ತೆಗೆದು ಇಟ್ಕೊರಿ. ಅಥವಾ ಇಲ್ವ ನಿಮ್ಮ ಮನ್ಯಾಗ ನಾನ್ ವೆಜ್ ಮಾಡಲ್ಲ ಅಂದ್ರೆ ನೀವು ಅರಿಶಿನ ಪುಡಿ ಯೂಸ್ ಮಾಡ್ರೂ ನಡ್ತೈತಿ. ಅದ್ರಾಗ 1-2 ಹನಿಯಷ್ಟು ಗೋಮೂತ್ರ, ಒಂದು ಸ್ವಲ್ಪ ನೀರು ಹಾಕಿ ಒಂದು ಲಿಕ್ವಿಡ್ ಟೈಪ್ ಮಾಡ್ಕೋಬೇಕು. ಆ ನಂತರ ನಾವು ಹೊರಸಲನ್ನು ಎಲ್ಲ ಸ್ವಚ್ಛಾಗಿ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಅರಿಶಿನ ಲೇಪನ ಮಾಡ್ಬೇಕಂದ್ರೆ ಆ ಲಿಕ್ವಿಡ್ ಆ ಹೊರಸಲ್ ಮ್ಯಾಗ ಹಾಕಿ ಎಲ್ಲ ಕಡೆ ಅದಕ್ಕೆ ಲೇಪನ ಮಾಡಿ ಆ ನಂತರ ಅರಿಶಿನ ಕುಂಕುಮ ಹೂವು ಏನು ಪ್ರತಿನಿತ್ಯ ಯಾವ ರೀತಿ ಹೊರಸಲಕ್ಕೆ ಪೂಜೆ ಮಾಡ್ಕೋತಿರಲ್ಲ ಅದೇ ರೀತಿ ಹೊರಸಲಕ್ಕೆ ಪೂಜೆ ಮಾಡ್ಬೇಕು. ಇದೊಂದು ಆರ್ಥಿಕ ಸಂಕಷ್ಟವನ್ನು ದೂರ ಮಾಡುವಂಥ ಉಪಾಯ ಆಗೈತಿ. ನಾವು ಪ್ರತಿ ಗುರುವಾರ ಮಾಡ್ಕೋದಾನ ಈ ಥರದ ನನಗೊಂದು ರೀತಿ ಬದಲಾವಣೆ ಆಗೈತಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಇನ್ನು ಎರಡನೇದ ನಾವು ಪ್ರತಿಯೊಬ್ಬರು ಮನೆ ಮುಂದೆ ತುಳಸಿ ಮಾತೆ ಅಥವಾ ತುಳಸಿ ಗಿಡವನ್ನು ನೆಟ್ಟಿರ್ತೇವೆ, ತುಳಸಿ ಬೃಂದಾವನ ಇರ್ತೈತಿ. ಆ ರೀತಿ ಪ್ರತಿ ಗುರುವಾರ ನಾವು ತುಳಸಿಗೆ ಹಸಿ ಹಾಲನ್ನು ಹಾಕ್ಬೇಕಂದ್ರೆ ಹಾಲು ಏನು ತಂದಿರ್ತೀವಲ್ಲ ಅದನ್ನು ಕಾಸಲ್ದ ಹಸಿ ಹಾಲೇನು ಇರ್ತಾವಲ್ಲ ಒಂದು ಅರ್ಧ ಟೀ ಸ್ಪೂನ್ ಅಟ್ಟಾಗಲಿ ಅಥವಾ ಒಂದು ಸ್ವಲ್ಪ ಒಂದು ಗ್ಲಾಸ್ದಾಗ ನೀರು ಒಂದು ಅರ್ಧ ಬಟ್ಲಷ್ಟು ಹಾಲು ತೊಗೊಂಡು ಆ ಹಾಲನ್ನು ಹಾಕಬೇಕು. ನೋಡ್ರಿ, ನಾವು ತುಳಸಿ ಮಾತೆಯನ್ನು ವಿಷ್ಣುವಿನ ಸ್ವರೂಪವಾಗಿ ಪೂಜೆ ಮಾಡ್ತಿರ್ತೇವೆ. ವಿಷ್ಣುವಿನ ಪ್ರಿಯತೆಯನ್ನು ತುಳಸಿಯನ್ನು ಗುರುತಿಸ್ತಿರ್ತೇವೆ. ಹಾಗಾಗಿ ತುಳಸಿಯಾಗಿ ನಾವು ಹಸಿ ಹಾಲನ್ನು ಅರ್ಪಣೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ನಮ್ಮ ಆಗ್ತೈತಿ, ತುಳಸಿ ಮಾತೆ ಅನುಗ್ರಹ ನಮ್ಮ ಆಗತೈತಿ. ಹಾಗಾಗಿ ನಮ್ಮ ಮನ್ಯಾಗ ಯಾವತ್ತು ಧನಧಾನ್ಯದಾಗಲಿ ಹಣಕಾಸಿನ ಸಮಸ್ಯೆಗಾಗಲಿ ಕೊರತೆ ಆಗೋಲ್ಲ, ಅಂದ್ರೆ ಸಮಸ್ಯೆಗಳು ನಿವಾರಣೆ ಆಗ್ತಿರ್ತಾವೆ. ಹಾಗಾಗಿ ನೀವು ಒಂದು ವಾರ ಮಾಡಿ ಏನೇನು ಚೇಂಜ್ ಆಗೋಲ್ಲ, ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಇದನ್ನು. ಆನಂತರ ತುಳಸಿಗೆ ಹಾಲು ಹಾಕೋಕ್ಕಾಗಲಿಲ್ಲ ಅಂದ್ರೆ ನೀವು ಒಂದು ಸಣ್ಣ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ತೊಗೊಂಡು ಅದನ್ನು ಅರಿಶಿನ ನೀರು ಮಾಡ್ಕೊಂಡು ಅದನ್ನು ಕೂಡ ತುಳಸಿಗೆ ಹಾಕ್ಬೋದು, ಹುಣ್ಣಿಮೆಗೆ ಹಾಕ್ಬೋದು, ಗುರುವಾರ ಹಾಕ್ಬೋದು. ನಾವು ಪ್ರತಿನಿತ್ಯ ಅಂತೂ ತುಳಸಿ ಪೂಜೆ ಮಾಡ್ತಿರ್ತೇವೆ. ಮತ್ತು ಏಕಾದಶಿ ದಿನ ಮತ್ತು ರವಿವಾರ ತುಳಸಿ ಮಾತೆಗೆ ಜಲನ ಅರ್ಪಣೆ ಮಾಡಬಾರ್ದು. ಯಾಕಂದ್ರೆ ಆ ದಿನ ತುಳಸಿ ಮಾತೆ ನಿರ್ಜಲಿಕನ ಉಪವಾಸ ಇರ್ತೈತಿ. ಹಾಗಾಗಿ ನಾವು ರವಿವಾರ ಮತ್ತು ಏಕಾದಶಿ ಏನಿರೋದಿಲ್ಲ ಆ ದಿವಸ ತುಳಸಿ ಮಾತೆಗೆ ನೀರನ್ನು ಅರ್ಪಣೆ ಮಾಡಬಾರ್ದು. ಪ್ರತಿನಿತ್ಯ ನಾವು ತುಳಸಿ ಪೂಜೆಯನ್ನು ಮಾಡ್ತಿರ್ತೇವೆ. ಪ್ರತಿನಿತ್ಯ ನಾವು ರಂಗೋಲಿಯನ್ನು ನಮ್ಮ ಮನೆ ಮುಂದೆ ತೆಗಿಬೇಕು. ರಂಗೋಲಿಯು ಕೂಡ ನಮ್ಗೆ ಒಂದು ಶುಭ ಸಂಕೇತ. ನಮ್ಮ ಮನ್ಯಾಗ ಏನೇ ನೆಗೆಟಿವ್ ಎನರ್ಜಿ ಅದನ್ನ ಅಲ್ಲೇ ನಷ್ಟ ಮಾಡಿ ಅಂದ್ರೆ ಆ ರಂಗೋಲಿ ಅದನ್ನು ಸೆಳಿತೈತಿ. ಹಾಗಾಗಿ ರಂಗೋಲಿಯನ್ನು ಪ್ರತಿದಿನ ಹಾಕ್ಬೇಕು. ಇನ್ನೇ ನಾವು ಮನೆಯನ್ನು ಕ್ಲೀನ್ ಮಾಡ್ತಿರ್ತೇವೆ. ಪ್ರತಿದಿನ ನೆಲ ಒರೆಸೋದಾಗ್ಲೆಲ್ಲ ಮಾಡ್ತಿರ್ತೇವೆ. ನಾವೆಲ್ಲರೂ ಈಗ ಫುಲ್ ಫರೋಲಾಗಿದೆ ಅಂದರೆ ಲಿಕ್ವಿಡ್ಗಳನ್ನು ಜಾಸ್ತಿ ಯೂಸ್ ಮಾಡ್ಕೋತಾರೆ. ಲಿಕ್ವಿಡ್ಗಳಿಗಿಂತ ನೀವು ಮನ್ಯಾಗ ಸಿಗುವಂಥ ಗೋಮೂತ್ರ ಆಗಲಿ, ಕಲ್ಲುಪ್ಪಾಗಲಿ, ಅರಿಶಿನ ಪುಡಿ ಆಗಲಿ, ಅಲ್ಲಿ ಅರ್ಧ ಲಿಂಬೆಯನ್ನು ಹಿಂಡಿ ನೀವು ಮನೆಯೆಲ್ಲ ಒರೆಸಿ ನೋಡ್ರಿ ಯಾವ ರೀತಿ ನಿಮ್ಮ ಮನ್ಯಾಗ ವಾತಾವರಣ ಇರ್ತೈತಿ. ಯಾಕಂದ್ರೆ ನಾವೆಲ್ಲ ಎಷ್ಟೇ ಮನೆಯೆಲ್ಲ ಕ್ಲೀನ್ ಎಲ್ಲ ಮಾಡಿರೋ ನಮ್ಮ ಮನ್ಯಾಗ ಯಾವಾಗ ನೋಡಿದಾಗ ಕಿರಿಕಿರಿ, ಯಾವಾಗ ನೋಡಿದಾಗ ಒಂದು ರೀತಿ ಟೆನ್ಷನ್ ವಾತಾವರಣ ಇತ್ತಂದ್ರೆ ನೀವು ಒಂದು 2-3 ವಾರ ಇದನ್ನು ಮಾಡಿ ನೋಡ್ರಿ, ನಿಮ್ಗೆ ಬದಲಾವಣೆ ಕಾಣ್ತೈತಿ. ಯಾಕಂದ್ರೆ ಉಪ್ಪು, ಅರಿಶಿನ ಪುಡಿ ಇವೆಲ್ಲ ನಮ್ಮಲ್ಲಿ
ಸಕಾರಾತ್ಮಕ ಊರ್ಜಾವನ್ನ ನಷ್ಟ ಮಾಡುವಂತ ಒಂದು ವಸ್ತುಗಳಾಗಿದ್ದವು. ಪ್ರತಿಯೊಂದು ಪೂಜೆ ಪುನಸ್ಕಾರದಾಗ ನಾವು ಇದನ್ನೆಲ್ಲ ಯೂಸ್ ಮಾಡ್ತಿರ್ತೇವೆ. ಗೋಮೂತ್ರ ಆಗಲಿ, ಅರಿಶಿನ ಪುಡಿ ಆಗಲಿ, ಲಿಂಬೆ ಹಣ್ಣಾಗಲಿ, ಉಪ್ಪು ಕೂಡ ನಾವು ಎಷ್ಟೋ ಸಲ ಲಕ್ಷ್ಮೀ ಪೂಜೆಗಾಗಲಿ ನಮ್ಮ ಮನೆಯಾಗಿರುವಂಥ ನೆಗೆಟಿವ್ ಎನರ್ಜಿ, ಉಪ್ಪಿನ ದೀಪವನ್ನು ತೆಗಿ ಕೂಡ ನಾವು ಉಪ್ಪಿನ ದೀಪ ಕೂಡ ಹಚ್ತೇವೆ. ನಮ್ಮ ಮನೆಯಾಗಿರುವಂಥ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕೋ ಕೂಡ ಉಪ್ಪನ್ನು ಯೂಸ್ ಮಾಡ್ತಿರ್ತೇವೆ. ಮತ್ತು ದೀಪಾವಳಿ ಆಗಲಿ ವಿಶೇಷ ದಿನಗಳಲ್ಲಿ ಲಕ್ಷ್ಮೀ ಸ್ವರೂಪವಾಗಿ ನಮ್ಮ ಉಪ್ಪಿನ ಪ್ಯಾಕೆಟನ್ನು ನಮ್ಮ ಮನೆಗೆ ತರ್ತಿರ್ತೇವೆ. ಹಾಗಾಗಿ ಈ 4 ವಸ್ತುಗಳನ್ನ ನೀವು ನೆಲ ಒರೆಸು ನೀರ್ದಾಗ ಹಾಕಿ ನೆಲವನ್ನು ಒರೆಸೋದ್ರಿಂದ ನಮ್ಮ ಮನ್ಯಾಗ ಯಾವುದೇ ಒಂದು ಕ್ರಿಮಿ ಕೀಟಗಳಿದ್ರು ಕೂಡ ಅವು ಅಲ್ಲೇ ನಾಶ ಆಗ್ತಾವೆ. ಆ ನಂತರ ಮನ್ಯಾಗ ಸಕಾರಾತ್ಮಕ ಊರ್ಜಾ ಅನ್ನೋದು ನಿರ್ಮಾಣ ಆಗ್ತೈತಿ. ಇನ್ನು ನಾವು ಗುರುವಾರ ಏನು ಮಾಡ್ಬೇಕಪ್ಪ ಅಂದ್ರೆ, ಗುರುವಾರ ಪ್ರತಿನಿತ್ಯ ಅಂತೂ ನಾವು ಮಹಾರಾಜರ ಪೂಜೆ ಮಾಡ್ತಿರ್ತೀವಿ. ಏನು ನೈವೇದ್ಯ ಇರ್ತೈತಿ ಅದೇ ಇರ್ತೈತಿ. ಏನು ನೈವೇದ್ಯ ನಾವು ಅಡುಗೆಯನ್ನು ಮಾಡ್ತೀವಲ್ಲ ಅದನ್ನ ಕೂಡ ನೈವೇದ್ಯನ ತೋರಿಸ್ತೇವೆ. ಪ್ರತಿ ಗುರುವಾರ ಕೂಡ ಅದೇ ಮಾಡ್ಬೋದು. ನಿಮ್ಗೆ ಸಾಧ್ಯವಾದರೆ ಒಂದು ಸ್ವೀಟ್ ನಿಮ್ಮ ಮನ್ಯಾಗ ಸಣ್ಣದು ಏನೋ ಒಂದು ಸಣ್ಣ ಸ್ವೀಟನ್ನು ನೀವು ಮಾಡಿ ನೈವೇದ್ಯ ತೋರಿಸಿರಿ. ಇಲ್ಲ ಆಗದೆ ಅಂದರೆ ನೀವು ಸಕ್ಕರೆ ನೈವೇದ್ಯ ಕೂಡ ಇರ್ಬೋದು. ಈ ನಂತರ ನೀವು ಪ್ರತಿ ಗುರುವಾರ ನೀವು ಆರತಿಯನ್ನು ಮಾಡೋಕೆ ಆರಂಭ ಮಾಡಿರಿ ನಿಮ್ಮ ಮನ್ಯಾಗ. ಗುರುವಾರ ನಿಮ್ಮ ಸುತ್ತಮುತ್ತ ಇರುವಂಥ ಕೇಂದ್ರಗಳಿಗೆ ಹೋಗಿ ಆರತಿ ಹಾಜರಾಗುವಂಥ ಒಂದು ಪ್ರಯತ್ನ ಮಾಡಿರಿ. ಸುತ್ತಮುತ್ತ ಕೇಂದ್ರ ಇಲ್ಲಾಗಿದ್ದು ಅಂದ್ರೆ ನೀವು ಸ್ವಾಮಿ ಮಹಾರಾಜರ ಆರತಿಯನ್ನು 6:28ಕ್ಕೆ ನೀವು ಆರತಿಯನ್ನು ತಗೋಬೇಕು. ಅಂದ್ರೆ 6:28 ನೀವು ಮನ್ಯಾಗ ಆರತಿಯನ್ನು, ಯಾಕಂದ್ರೆ ನಾವು ಪ್ರತಿನಿತ್ಯ ಸಾಯಂಕಾಲ ದೀಪಾರಾಧನೆಯನ್ನು ಮಾಡ್ತಿರ್ತೇವೆ. ಪ್ರತಿ ಗುರುವಾರ ನಿಮ್ಮ ಮನ್ಯಾಗ ನೀವು ಆರತಿಯನ್ನು ಹಾಕಿ ಹೇಳ್ರಿ. ಆರತಿ ಅನ್ನೋದಂದ್ರೆ ನಿಮ್ಮ ಕಡೆ ಬುಕ್ ಇಲ್ಲಾಗಿತ್ತಂದ್ರೆ ನೀವು ಯೂಟ್ಯೂಬ್ದಾಗ ಹೊಡೆದಂದ್ರೆ ಸ್ವಾಮಿ ಮಹಾರಾಜರ ಆರತಿ ಬರ್ತೈತಿ. ಕಪ್ಪೂರ ಆರತಿ ಮಾಡಿರಿ ಅಥವಾ ತುಪ್ಪದ ಆರತಿ ಮಾಡಿರಿ. ನಿಮ್ಗೆ ಯಾವ ಸಾಧ್ಯ ಆಗ್ತಿಲ್ಲ ಅದು ಆರತಿ ಮಾಡಿ. ಆರತಿ ಮಾಡೋದಂದ್ರೆ ಸ್ವಾಮಿ ಮಹಾರಾಜರನ್ನ ಅಂತಃಕರಣದಿಂದ ನಾವು ಕರೆದಂಗ. ಹಾಗಾಗಿ ಆರತಿ ಯಾವಾಗ ನಮ್ಮ 108 ಆರತಿ ಪೂರ್ಣ ಆತವಲ್ಲ, ನಮ್ಮ ಅಸಾಧ್ಯವಾದ ಕೆಲಸ ಕೂಡ ಪೂರ್ಣ ಆಗ್ತೈತಿ. ಹಾಗಾಗಿ ಕೆಲವೊಂದು ಕೇಂದ್ರದಾಗ ಸಾಕ್ಷಾತ್ ಸ್ವಾಮಿ ಮಹಾರಾಜರ ದರ್ಶನ ನೀಡಿದಂಥ ಉದಾಹರಣೆಗಳು ಇದಾವೆ ಆರತಿ ಟೈಮ್ದಾಗ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಆರತಿಗೆ ಹೋಗಿ ಜಾಯ್ನ್ ಆಗುವಂಥ ಪ್ರಯತ್ನ ಮಾಡಿರಿ. ನಿಮ್ಮ ಸುತ್ತಮುತ್ತ ಕೇಂದ್ರ ಇದ್ದು ಅಂದರೆ, ಕೇಂದ್ರ ಇಲ್ಲಾಗಿತ್ತಪ್ಪ ಅಂದ್ರೆ ನೀವು ನಿಮ್ಮ ಮನ್ಯಾಗ ಆರತಿಯನ್ನು ಮಾಡಿರಿ. ಇನ್ನು ಪ್ರತಿ ಗುರುವಾರ ನಾವು ಪ್ರತಿನಿತ್ಯ ಸೇವೆ ಮಾಡೋಕ್ಕಾಗಲ್ದಾರ ಪ್ರತಿ ಗುರುವಾರ ಅಂತೂ ನೀವು ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ ಓದ್ಬೋದಲ್ವ. ಯಾಕಂದ್ರೆ ನೀವು ಪ್ರತಿನಿತ್ಯಕ್ಕಿಂತ 1 ತಾಸು ಬೆಳಿಗ್ಗೆ ಜಲ್ದಿ ಎದ್ರಿ ಅಂದ್ರೆ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಆಗ್ಬೋದು, 11 ಮಾಳು ಆಗ್ಬೋದು. ಪ್ರತಿನಿತ್ಯ ಯಾರಿಗೆ ಸೇವೆ ಮಾಡೋಕ್ಕಾಗಲ್ಲ, ನೀವು ಜಸ್ಟ್ ನಾಮಸ್ಮರಣೆಯನ್ನು ಮಾಡ್ತೀರ. ಇಲ್ಲ ಅಕ್ಕ ನಮ್ಗೆ ಅದು ಆಕತ್ತಿಲ್ಲ ಅಂದ್ರೆ ಪ್ರತಿ ಗುರುವಾರ ನೀವು ಒಂದು ಸಣ್ಣ ಸೇವೆಯನ್ನು ಮಾಡಿ. ಏನಂದ್ರೆ ನಾನು ನಿನ್ನೆ ಹೇಳ್ಕೊಟ್ಟಿದ್ದೇನೆ ತಾರಕ ಮಂತ್ರ ಮಾಡಿರಿ. ಸ್ವಾಮಿ ಚರಿತ್ರೆ ಸಾರಾಮೃತ 1 ಮಾಡಿರಿ. ಅಥವಾ ಬೆಳಗ್ಗೆ 14 ಸಂಜಿಕ 14 ಅಧ್ಯಾಯ ಅಂದರೆ 21 ಅಧ್ಯಾಯ ನಿಮಗೆ ಮುಗಿತಾವೆ. ಇಲ್ಲ ನಾವು ಒಂದು ಬೈಟೆಕ್ದಾಗ ಕೂತು ಅಂದ್ರೆ ಪ್ರತಿ ಗುರುವಾರ ನೀವು ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡಿರಿ. ಪ್ರತಿ ಗುರುವಾರ ಮಾಡೋದ್ರಿಂದ ನೀವು ವಾರ ಪೂರ್ತಿ ಮಾಡಿದಂಥ ಸೇವೆ ಸಾಧ್ಯ ಆಗೋಲ್ದಾರ ಈ ಗುರುವಾರ ಪ್ರತಿ ಗುರುವಾರ ಮಾಡಿ. ಪ್ರತಿನಿತ್ಯ ಸಾಧ್ಯ ಆಗೋರ ಪ್ರತಿನಿತ್ಯ ಸೇವೆಯನ್ನು ಮಾಡಿರಿ. ಆ ನಂತರ 11 ಮಾಳ ಜಪವನ್ನು ಅವಶ್ಯವಾಗಿ ಮಾಡಿರಿ. ಯಾರಿಗೆ ಆಗೋಲ್ಲ ಅವರೆಲ್ಲರೂ ಕೂಡ ಒಂದು 11 ವಾರ ಅಂತ ಹೇಳಿ ನೀವು ಸ್ವಾಮಿ ಮಹಾರಾಜರ ಸೇವೆ ಮಾಡ್ತೇನೆ ಅಂತ ನೀವು ಮನಸ್ಸಾಗ ಸಂಕಲ್ಪ ಮಾಡ್ಕೊಂಡ 11 ಗುರುವಾರ 11 ಮಾಲೆ ಜಪವನ್ನು ಮಾಡಿ ನೋಡ್ರಿ. ಯಾವ ರೀತಿ ಬದಲಾವಣೆ ಆಗ್ತೈತಿ, ಯಾವ ರೀತಿ ಒಂದು ಸ್ವಾಮಿ ಅನುಗ್ರಹ ನಿಮ್ಮ ಮ್ಯಾಗ ಆಗ್ತೈತಿ. ಯಾಕಂದ್ರೆ ಈ ಎಲ್ಲಾನ ಹೇಳೋದ್ರಿಂದ ನಿಮ್ಗೆ ಎಲ್ಲರಿಗೂ ಕೇಳಕ್ಕೆ ಈಸಿ ಅನಿಸ್ಬೋದು. ಯಾವಾಗ ನೀವು ಸ್ವಾಮಿ ಸೇವೆಯನ್ನು ಮಾಡ್ತೀರಿ, ಯಾವಾಗ ಸ್ವಾಮಿ ಮಹಾರಾಜರಿಗೆ ಹತ್ರ ಆಗ್ತೀರಿ. ಈಗ ಸ್ವಾಮಿ ಮಹಾರಾಜರ ನಾ ಸೇವೆ ಮಾಡಿದಾಗ ಸ್ವಾಮಿ ಭಕ್ತಿ, ನಾ ಸ್ವಾಮಿ ಮಹಾರಾಜರು ಯಾವ ರೀತಿ ಕೈ ಹಿಡಿತಾಗ ಎಷ್ಟೋ ಸಲ ನಂಗೆ ಅನುಭವವನ್ನು ನೀಡಿದಾರ ಅನ್ಕೂಲ ನಾನು ನಿಮ್ಗೆ ಹೇಳ್ಕದೇನೆ. ಅದೇ ರೀತಿ ನೀವು ಕೂಡ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ರಿ. ಸ್ವಾಮಿ ಮಹಾರಾಜರ ಸೇವೆಯಿಂದ ನಿಮ್ಗೆ ಯಾವ ರೀತಿ ಬದಲಾವಣೆ ಅನುಭವಿಸ್ಬೇಕಂದ್ರೆ ನೀವು ಸ್ವಾಮಿ ಮಹಾರಾಜರ ಸೇವೆ ಮಾಡ್ಬೇಕು. ಇಷ್ಟ ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ನಾನು ಹೇಳ್ಕದ್ರೆ ನೀವು ಮಾಡ್ಬೇಕಷ್ಟೇ. ಹೇಳ್ಕದೇನಂತ ಇಲ್ಲ, ನೀವು ವಿಶ್ವಾಸ ಇಟ್ಟು ಮಾಡ್ರಿ. ಹಾಗಾಗಿ ಸ್ವಾಮಿ ಮಹಾರಾಜರ ಹತ್ರ ಆಗ್ಬೇಕಾದ್ರೆ ನಾಮಸ್ಮರಣೆ ಐತಿ. ಹಾಗಾಗಿ ಪ್ರತಿ ಗುರುವಾರ 11 ಮಾಳ ಜಪ ಮಾಡ್ರಿ. ಇನ್ನು ಜಪ ಮಾಡಕ ಏನೂ ನಿಯಮಗಳು ಇಲ್ಲ. ನೀವು ಸಾಯಂಕಾಲ ಟೈಮ್ ಸಿಕ್ತಂದ್ರೆ ಸಾಯಂಕಾಲ ಮಾಡ್ರಿ, ಬೆಳಿಗ್ಗೆ ಸಿಕ್ತಂದ್ರೆ ಬೆಳಿಗ್ಗೆ ನೋಡಿ. ಪ್ರತಿನಿತ್ಯಕ್ಕಿಂತ ಒಂದು ಅರ್ಧ ತಾಸು ಜಲ್ದಿ ಎದ್ರಂದ್ರೆ ಸ್ವಾಮಿ ಮಹಾರಾಜರ ಸೇವೆಯನ್ನು ನೀವು ಮಾಡ್ಬೋದು. ಹಾಗಾಗಿ ಪ್ರತಿ ಗುರುವಾರ ಇದೊಂದು ನನ್ನ ಸಂಕಲ್ಪ ಐತಿ, ಸ್ವಾಮಿ ಮಹಾರಾಜರು ನನ್ನ ಕಡೆಯಿಂದ ಸೇವೆ ಮಾಡಿಸ್ಕೊಳತ್ತೆ ಪ್ರಾರ್ಥನೆ ಮಾಡಿ ನೀವು ಸೇವೆಯನ್ನು ಮಾಡಿ ನೋಡ್ರಿ. ಖಂಡಿತ ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗ ಒಂದು ಒಳ್ಳೆ ಬದಲಾವಣೆ ತರ್ತಾರೋ. ಏನೋ ಜಾಬ್ ಸಮಸ್ಯೆ ಐತಿ, ಏನೋ ಒಂದು ಅನೇಕ ಸಮಸ್ಯೆಗಳಿದಾವೆ, ಮನೆ ಅನುಕೂಲ ಅನೇಕ 108 ಸಮಸ್ಯೆಗಳು ಇರ್ತಾವೆ. ಆ ಸಮಸ್ಯೆಗಳಿಗೆ ಸ್ವಾಮಿ ಮಹಾರಾಜರ ಪರಿಹಾರ ನೀಡ್ತಾರೆ. ಸ್ವಾಮಿ ಮಹಾರಾಜರಂತೂ ನಾನು ಎಲ್ಲ ಕೆಲಸ ಬಿಟ್ಟು ನಾನು ಸೇವೆ ಮಾಡುತ್ತೆ ಹೇಳಿಲ್ಲ. ಇನ್ನು ಪ್ರಾಪಂಚಿಕವನ್ನು ಮಾಡ್ಕೋತಾನೆ ನನ್ನ ಸೇವೆಗೋಸ್ಕರ ಟೈಮ್ ತೆಗೆದು ಸೇವೆ ಮಾಡತ್ತೆ ಹೇಳಿದರು. ಹಾಗಾಗಿ ನಮ್ಗೆ ಎಷ್ಟು ಆಗ್ತಿದ್ಲಿ ಅಷ್ಟೆಲ್ಲ ನಮ್ಮ ಕರ್ತವ್ಯಗಳನ್ನ ನಮ್ಮ ಕೆಲಸಗಳನ್ನ ಎಲ್ಲ ಮಾಡಿ ನಾವು ಒಂದು 15 ದಿವಸ ಸ್ವಾಮಿ ಸೇವೆಯನ್ನು ಮಾಡೋಣ. ಇಷ್ಟು ಸಣ್ಣ ಉಪಾಯಗಳು ಏನಿದಾವಲ್ಲ, ಒಂದು ರೀತಿ ನಮ್ಮ ಮನ್ಯಾಗ ಅನೇಕ ರೀತಿ ಬದಲಾವಣೆಗಳು. ಆರ್ಥಿಕ ಸಂಕಷ್ಟ ಪ್ರತಿಯೊಬ್ಬರು ಮನ್ಯಾಗಂತೂ ಇರ್ತೈತಿ. ಕೆಲವೊಂದು ಜನ ಹೇಳ್ಕೊತಾರೆ, ಕೆಲವೊಂದು ಜನ ಹೇಳ್ಕೊಲ್ಲ. ಆದ್ರೆ ಈ ಒಂದು ಸೇವೆಗಳು ಏನಿದಾವಲ್ಲ
ಮಾಡಕ್ಕೆ ಸುಲಭ ಇದಾವೆ. ಆದರೆ ಇದರ ಪರಿಣಾಮ ಒಂದು ರೀತಿ ನಮ್ಮ ಜೀವನದಾಗ ನಾವು ಊಹಿಸೋಕೆ ಆಗೋಲ್ಲ. ಅಂದ್ರೆ ಈ ರೀತಿ ಆಗ್ತಿತ್ತಪ್ಪ ಅನ್ನೋದಕ್ಕೂ ನಮ್ಗೆ ಹೇಳೋಕ್ಕಾಗೋಲ್ಲ. ಆ ರೀತಿ ಇದ್ರ ಪರಿಣಾಮಗಳು ಇರ್ತಾವೆ. ಹಾಗಾಗಿ ಒಳ್ಳೆ ಪರಿಣಾಮಗಳು ಇರ್ತಾವೆ. ಹಾಗಾಗಿ ಈ ಒಂದು ಸೇವೆಯನ್ನು ನೀವೆಲ್ಲರೂ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ಕೋದಿರಲಿ ಅವ್ರು ನಾಳಿಂದನೂ ನೀವು ಆರಂಭ ಮಾಡ್ರಿ ಅಂತ ಹೇಳೋದಿಷ್ಟ. ಹೊರಸಲ್ ಅರಿಶಿನ ಲೇಪನ ಪ್ರತಿನಿತ್ಯ ನಾವು ಪೂಜೆ ಮಾಡ್ತಿರ್ತೇವೆ. ಅದೇ ರೀತಿ ಹೊರಸಲ್ ಅರಿಶಿನ ಲೇಪನ ಮಾಡೋದೈತಿ. ತುಳಸಿ ಮಾತೆಗೆ ಹಸಿ ಹಾಲಾದು ಅರಿಶಿನ ನೀರನ್ನು ಅರ್ಪಣೆ ಮಾಡೋದೈತಿ. ಆನಂತರ ಮನೆ ಒರೆಸುವಾಗ ನಾವು ಗೋಮೂತ್ರ, ಅರಿಶಿನ ಪುಡಿ, ಲಿಂಬೆಹಣ್ಣ, ಕಲ್ಲುಪ್ಪು ಹಾಕಿ ಒರೆಸೋದೈತಿ. ಲಿಕ್ವಿಡ್ ಕೂಡ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದ್ರೆ ಇಲ್ಲಿ ಇಷ್ಟ ಸಾಯ್ತಂದ್ರೆ ಮನೆ ಕ್ಲೀನ್ ಆಗ್ತೈತಿ. ನೋಡ್ರಿ ಆ ಮನೆ ಎಲ್ಲ ಎಷ್ಟು ಚಂದ ಸ್ಮೆಲ್ ಬರ್ತೈತಿ. ಮತ್ತು ಯಾವುದೇ ರೀತಿ ಕ್ರಿಮಿಕೀಟಗಳು ನಮ್ಮ ಮನ್ಯಾಗ ಬರೋಲ್ಲ. ಆ ನಂತರ ಇನ್ನು ನಾನ್ ವೆಜ್ ತಿನ್ನೋರು ಎಷ್ಟೋ ವಿಚಾರ ಮಾಡ್ತಿರ್ತಾರೆ. ಸೊ ನಾನ್ ವೆಜ್ ತಿನ್ನೋದ್ರಿಂದ ಸ್ವಾಮಿ ಸೇವೆದಿಂದ ದೂರ ಇಳಿಕಿದೆವು. ನೋಡ್ರಿ ಗುರುವಾರ ಒಂದಿನ ಬಿಟ್ಟು ನೀವು ಸೇವೆಯನ್ನು ಮಾಡಿರಿ. ಗುರುವಾರ ಅಂತೂ ನಾನ್ ವೆಜ್ ತಿನ್ನಕ್ಕೆ ಹೋಗಬೇಡ್ರಿ. ಆ ನಂತರ ನಾನ್ ವೆಜ್ ತಿನ್ನೋರ ತಲೆಯಾಗ ವಿಚಾರ ಮಾಡಬೇಡ್ರಿ. ಈ ರೀತಿ ನಾ ಸೇವೆ ಮಾಡ್ಕೋದೇನೋ, ಸೇವೆ ಮಾಡ್ಕೊತೀನಿ ಅಂದ್ರೆ ನಂಗೆ ನಾನ್ ವೆಜ್ ತಿನ್ನಕ್ಕೆ ಬಿಡಬೇಕು, ಇಲ್ಲ ನಾ ಈ ಸ್ವಾಮಿ ಮಹಾರಾಜರ ನೇಮ್ಗಳು ಭಾಳ ಕಠಿಣ ಇದಾವೆ. ಅದ್ರ ಬಗ್ಗೆನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೆ ಅನೇಕ ಸಲ. ಸ್ವಾಮಿ ಮಹಾರಾಜರು ಯಾವ ರೀತಿ ಅದನ್ನೆಲ್ಲ ದೂರ ಮಾಡ್ತಾರೋ. ಎಷ್ಟೋ ಪ್ರತಿದಿನ ನಾನ್ ವೆಜ್ ಇಲ್ಲ ಊಟ ಮಾಡೋರು ಕೂಡ ಸ್ವಾಮಿ ಸೇವೆದಾಗ ಬಂದ ಕೂಡಲೇ ಅದನ್ನೆಲ್ಲ ಬಿಟ್ಟು ಸ್ವಾಮಿ ಮಹಾರಾಜರಿಗೆ ಶರಣಾಗಿದ್ದರು. ಹಾಗಾಗಿ ನಾವು ಮಾಡುವಂಥ ಕರ್ತವ್ಯ ನಮ್ಮದ ಸೇವೆಯನ್ನು ನಾವು ಮಾಡಬೇಕು. ಸ್ವಾಮಿ ಮಹಾರಾಜರು ಅದನ್ನು ನಮ್ಗೆ ನಮ್ಮ ಕಡೆಯಿಂದ ಏನೇನು ಸೇವೆ ಮಾಡಿಸ್ಕೋಬೇಕು, ನಮ್ಮ ಕಡೆಯಿಂದ ಏನೇನು ನಮ್ಗೆ ಜೀವನಕ್ಕೆ ನಮ್ಗೆ ಕೆಟ್ಟದಿರ್ತೈತಿ ಅಥವಾ ನಮ್ಮ ಜೀವನಕ್ಕೆ ಒಳ್ಳೇದಲ್ಲ ಅದನ್ನೆಲ್ಲ ಅವ್ರು ಸಾಕ್ಷಾತ್ ದೂರ ಮಾಡ್ತಿರ್ತಾರೋ. ಹಾಗಾಗಿ ನಾವು ಮಾಡುವಂಥ ಸೇವೆ ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಮಹಾರಾಜರಿಗೆ ಶರಣೋಗಿ ಸೇವೆಯನ್ನೇ ಮಾಡ್ಬೇಕು ಅಷ್ಟೇ. ಇಷ್ಟು ನಾವು ಮಾಡ್ಕತ್ತು ಅಂದ್ರೆ ಸ್ವಾಮಿ ಮಹಾರಾಜರು ಖಂಡಿತ ನಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾರೋ. ಒಳ್ಳೇದೇ ಮಾಡೋಕ್ಕೋಸ್ಕರ ಅವ್ರು ಕೂತಾರೋ, ಬ್ರಹ್ಮಾಂಡದ ನಾಯಕದಾರೋ. ಅವರಿಗಂತೂ ನಮ್ಮ ಕಡೆಯಿಂದ ಏನು ಕೊಡೋಕ್ಕಾಗಲ್ಲ. ನಾವು ಮಾಡುವಂಥ ನಿಸ್ವಾರ್ಥ ಸೇವೆ ಮಾತ್ರ ಅವ್ರಿಗೆ ಸಮರ್ಪಣೆ ಆಗ್ತಿರ್ತೈತಿ. ಹಾಗಾಗಿ ನಿಸ್ವಾರ್ಥ ಭಾವನೆಯಿಂದ ನಿಮ್ಮ ಮನ್ಯಾಗೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಕೂಡ ಸ್ವಾಮಿ ಮಹಾರಾಜರು ಸೇವೆ ಮಾಡ್ತಾರೆ. ಈಗಿಂದ ಸಣ್ಣ ವಯಸ್ಸಿಂದ ಈಗಂತೂ ಎಲ್ಲ ಕೇಂದ್ರದಾಗ ಬಾಲ ಸಂಸ್ಕಾರ ಕೂಡ ಹೇಳ್ಕೊಡ್ತಿದ್ದಾರೆ. ಅಲ್ಲಿ ಗಾಯತ್ರಿ ಮಂತ್ರ ಅನೇಕ ಕಾರ್ಯಕ್ರಮಗಳನ್ನ ಅಲ್ಲೆಲ್ಲ ಮಾಡ್ತಿರ್ತಾರೆ. ಸ್ವಾಮಿ ಮಹಾರಾಜರ ಕೇಂದ್ರ ಇದ್ರು ಅಂದ್ರೆ ಅವಶ್ಯವಾಗಿ ಒಂದ್ಸಲ ಹೋಗಿ ಭೇಟಿಯಾಗಿರೋ. ನಮ್ಗೆ ಮರಾಠಿ ಬರೋಲ್ಲ, ನಂಗೆ ಮಾತಾಡ್ಬಲ್ಲ, ಹಂಗಾರೆ ಏನಿಲ್ಲ. ಸ್ವಾಮಿ ಭಕ್ತರು ಪ್ರತಿಯೊಬ್ಬರು ಬಂದಂಥ ಭಕ್ತರಿಗೆ ಅಲ್ಲಿ ಅವ್ರ ಅನುಕೂಲ ತಕ್ಕಂಗೆ ಅವರ ಸೇವೆಯನ್ನು ಮಾಡುವಂಥ ಅವಕಾಶಗಳನ್ನ ಮಾಡಿಕೊಡ್ತಿರ್ತಾರೋ. ಹಾಗಾಗಿ ಹೋಗಿ ಸೇವೆಯನ್ನು ಮಾಡಿರಿ. ಕೇಂದ್ರ ಸಮೀಪ ಅಂದ್ರೆ ಅವಶ್ಯವಾಗಿ ಒಂದ್ಸಲ ಹೋಗಿ ಭೇಟಿ ನೋಡ್ರಿ. ಯಾವ ರೀತಿ ಅಲ್ಲಿ ವಾತಾವರಣ ಐತಿ, ಯಾವ ರೀತಿ ಒಂದು ಮಕ್ಕಳಿಗೆ ಸಂಸ್ಕಾರ ನೀಡ್ಕೋದ್ರು, ನಮಗೆ ಯಾವ ರೀತಿ ಒಂದು ಮಾರ್ಗದರ್ಶನ ಮಾಡ್ಕೋದ್ರು, ನಾವು ಜೀವನದಾಗ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಕರ್ಮ ಮಾಡಬೇಕು, ಪ್ರತಿಯೊಂದನ್ನು ಅಲ್ಲಿ ತಿಳಿಸ್ಕೊಡ್ತಿರ್ತಾರೋ. ಹಾಗಾಗಿ ಆ ಸ್ವಾಮಿ ಸೇವೆಯನ್ನು ಮಾಡ್ರಿ, ಸ್ವಾಮಿ ಸೇವೆಯನ್ನು ಮಾಡ್ರಿ ಅನ್ನೋದಷ್ಟೇ ನಾ ಹೇಳೋದ. ಯಾಕಂದರೆ ಸ್ವಾಮಿ ಮಹಾರಾಜರು ಇಷ್ಟು ಅನುಭವಗಳು ನೀಡ್ತಾರಲ್ಲ. ಒಂದು ಸಲ ನಾವು ಸ್ವಾಮಿ ಸೇವೆದಾಗ ಬಂದಪ್ಪ ಅಂದ್ರೆ ಆ ಸೇವೆಯಿಂದ ಹೊರಗೆ ಬರೋಕ್ಕಾಗೋಲ್ಲ. ಕಂಟಿನ್ಯೂ ಅವ್ರು ನಮ್ಮ ಕಡೆಯಿಂದ ಸೇವೆಯನ್ನು ಮಾಡಿಸ್ಕೊತಾರೆ ಅಷ್ಟ ಅನ್ನೋದು ಖುಷಿ ಬಿಟ್ರೆ ಇನ್ನೇನು ಇಲ್ಲ. ಸ್ವಾಮಿ ಸೇವೆ ಅನ್ನೋದು ಒಂದು ಸಿಕ್ಕಂಥ ದೊಡ್ಡ ಭಾಗ್ಯ ಆಗೈತಿ. ನೀವು ಕೂಡ ಈ ಸೇವೆಯನ್ನು ಮಾಡಿರಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ಕೊಂಡೆ. ಮುಂದಿನ ಹೊಸ ವಿಡಿಯೋದಾಗ ನಿಮ್ಗೆ ಯಾವ ಸೇವೆದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋದು ಕಮೆಂಟ್ ಮುಖಾಂತರ ಹಾಕ್ರಿ. ಅನೇಕ ವಿಚಾರಗಳು ತಲೆಯಾಗಿದ್ದಾವೆ, ಅದನ್ನ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದೈತಿ. ಈ ಮಾಹಿತಿ ಈ ವಿಷಯ ಇಲ್ಲಿಗೆ ಏನು ಮಾಡ್ಕೊಂಡೇನು. ನಮಸ್ತೆ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ ಎಲ್ಲರಿಗೂ.